ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಅಮರನ್. ಇದರ IMDb ರೇಟಿಂಗ್ 8.5 ಇದೆ. ಸೊ ಇದು ರಿಯಲ್ ಲೈಫ್ ಸ್ಟೋರಿ ಮೇಲೆ ಬೇಸ್ ಆಗಿರುವ ಮೂವಿ ಆಗಿದೆ. ಸೊ ಮೂವಿ ತುಂಬಾ ಚೆನ್ನಾಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಂದುನ ತೋರಿಸ್ತಾರೆ. ಈಕೆ ಪ್ಲೇನ್ ನಲ್ಲಿ ಇರ್ತಾಳೆ. ಈಕೆ ತನ್ನ ಮಗಳ ಜೊತೆ ತನ್ನ ಹಸ್ಬೆಂಡ್ ಆದ ಮುಕುಂದ್ನ ಭೇಟಿಯಾಗೋಕೆ ಹೋಗ್ತಿರ್ತಾಳೆ. ಇಲ್ಲಿ ಇಂದು ತನ್ನ ಹಸ್ಬೆಂಡ್ ಮುಕುಂದ್ ಬಗ್ಗೆ ಹೇಳ್ತಾಳೆ. ಈಗ ಮುಕುಂದ್ನ ತೋರಿಸ್ತಾರೆ. ಮುಕುಂದ್ ಆರ್ಮಿಯಲ್ಲಿ ಇರ್ತಾನೆ. ಮುಕುಂದ್ ತನ್ನ ಟೀಮ್ ಜೊತೆ ಟ್ರೈನಿಂಗ್ ಮಾಡ್ತಿದ್ದಾಗ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ. ಎಲ್ಲರೂ ತುಂಬಾ ಸಾಹಸದಿಂದ ಟೆರರಿಸ್ಟ್ ನ ಎದುರಿಸ್ತಾರೆ. ಆಗ ಮುಕುಂದ್ಗೆ ಬುಲೆಟ್ ಬೀಳುತ್ತೆ. ಆಗ ಟೀಮ್ ಮೆಂಬರ್ಸ್ ಮುಕುಂದ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಮುಕುಂದ್ ಎದ್ದು ನಗೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾರಿಗೂ ಏನು ಅರ್ಥ ಆಗಲ್ಲ. ಆಗ ಮುಕುಂದ್, ನೀವೆಲ್ಲ ಎಷ್ಟು ಚುರುಕಾಗಿದ್ದೀರಾ ಅಂತ ಟೆಸ್ಟ್ ಮಾಡೋಕೆ ನಾನೇ ಫೇಕ್ ಟೆರರಿಸ್ಟ್ ಅಟ್ಯಾಕ್ ಮಾಡಿಸಿದ್ದೆ ಅಂತ ಹೇಳ್ತಾನೆ. ಇವತ್ತು ಮುಕುಂದ್ನ ಬರ್ತ್ಡೇ ಇರುತ್ತೆ. ಅದಕ್ಕೆ ಎಲ್ಲರೂ ಸೇರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಆಗ ಕರ್ನಲ್ ದಬ್ಬಾಸ್ ಮುಕುಂದ್ಗೆ ಫೋನ್ ಮಾಡಿ, ಟೆರರಿಸ್ಟ್ ಮಸೂದ್ ಕಾಶ್ಮೀರ್ನಲ್ಲಿ ಅಟ್ಯಾಕ್ ಮಾಡಿಸೋಕೆ ಅಲ್ತಾಫ್ ಅನ್ನು ಆತಂಕವಾದಿಯನ್ನ ಕಳಿಸಿದ್ದಾನೆ, ನೀನು ಅವನನ್ನ ಹುಡುಕಿ ಸಾಯಿಸಬೇಕು ಅಂತ ಹೇಳ್ತಾನೆ. ಮುಕುಂದ್ ತನ್ನ ಟೀಮ್ ನ ಕರ್ಕೊಂಡು ಅಲ್ತಾಫ್ ನ ಹಿಡಿಯೋಕೆ ಹೋಗ್ತಾನೆ. ಇಲ್ಲಿ ಅಲ್ತಾಫ್ ಅವರಿಗೆ ಸಿಗ್ತಾನೆ. ಆದ್ರೆ ಮುಕುಂದ್ ಮತ್ತು ಅವನ ಟೀಮ್ ಅಲ್ತಾಫ್ ನ ಹಿಡಿಯೋಕೆ ಹೋದಾಗ ಅಲ್ಲಿನ ಲೋಕಲ್ ಜನ ಆರ್ಮಿ ಅವರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. ಸೀನಿಲಿಂದ ಕಟ್ಟಾಗಿ ಮುಕುಂದ್ ಮತ್ತು ಇಂದು ಕಾಲೇಜಿನಲ್ಲಿದ್ದ ದಿನಗಳನ್ನ ತೋರಿಸ್ತಾರೆ. ಇಲ್ಲಿ ಇಂದುಗೆ ಟೀಚರ್ ಕಾಲೇಜ್ ಫೆಸ್ಟಿವಲ್ ನಲ್ಲಿ ಫ್ಯಾಷನ್ ಶೋಗೋಸ್ಕರ ಆಯ್ಕೆ ಮಾಡ್ತಾರೆ. ಮತ್ತು ಟೀಚರ್ ಇಂದುಗೆ, ಮುಕುಂದನ ಹುಡುಗ ಈ ಸಾರಿ ಈವೆಂಟ್ ನ ಕಂಡಕ್ಟ್ ಮಾಡ್ತಿದ್ದಾನೆ, ನೀನು ಹೋಗಿ ರ್ಯಾಂಪ್ ವಾಕ್ ಗೆ ಹೆಸರು ಬರಿಸು ಅಂತ ಹೇಳ್ತಾಳೆ. ಆಗ ಇಂದು ಮುಕುಂದ್ ಹತ್ರ ಬರ್ತಾಳೆ. ಆಗ ಮುಕುಂದ್, ನಿನಗೆ ರ್ಯಾಂಪ್ ವಾಕ್ ಬರುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಇಂದು, ಬರಲ್ಲ, ಆದ್ರೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಮುಕುಂದ್ ಇಂದುಗೆ ರ್ಯಾಂಪ್ ವಾಕ್ ಹೇಗೆ ಮಾಡಬೇಕು ಅಂತ ಹೇಳಿಕೊಡ್ತಾನೆ. ಫ್ಯಾಷನ್ ಶೋ ನಲ್ಲಿ ಇಂದು ರ್ಯಾಂಪ್ ವಾಕ್ ನೋಡಿ ಮುಕುಂದ್ ಫ್ಲಾಟ್ ಆಗ್ತಾನೆ. ಶೋ ಮುಗಿದ ಮೇಲೆ ಸಾಯಂಕಾಲ ಇಂದು ಅಂಡ್ ಮುಕುಂದ್ ಮಾತಾಡ್ತಿರ್ತಾರೆ. ಆಗ ಮುಕುಂದ್, ನನಗೆ ಆರ್ಮಿ ಅಂದ್ರೆ ತುಂಬಾ ಇಷ್ಟ. ಸಣ್ಣವನಿದ್ದಾಗ ನಮಗೆ ಸ್ಕೂಲ್ ಕಡೆಯಿಂದ ಆರ್ಮಿ ಬೇಸ್ಗೆ ಕರ್ಕೊಂಡು ಹೋಗಿದ್ರು. ಆಗಿಂದ ನಾನು ಆರ್ಮಿಯಲ್ಲಿ ಜಾಯ್ನ್ ಆಗ್ಬೇಕಂತ ಡಿಸೈಡ್ ಮಾಡಿದೆ ಅಂತ ಹೇಳ್ತಾನೆ. ಹೀಗೆ ಇಂದು ಅಂಡ್ ಮುಕುಂದ್ ಡೇಲಿ ಸಿಗ್ತಾರೆ. ಮೆಲ್ಲಗೆ ಇಬ್ಬರ ನಡುವೆ ಪ್ರೀತಿ ಹುಟ್ಟುತ್ತೆ. ಅವರ ಎಕ್ಸಾಮ್ ಮುಗಿದ ಮೇಲೆ ಮುಕುಂದ್ ಆರ್ಮಿ ಸೆಲೆಕ್ಷನ್ ಗೆ ಹೋಗ್ತಾನೆ. ಮುಕುಂದ್ ಆರ್ಮಿಯಲ್ಲಿ ಸೆಲೆಕ್ಟ್ ಆಗ್ತಾನೆ. ಮುಕುಂದ್ ಇಂದುಗೆ ಫೋನ್ ಮಾಡಿ ತಾನು ಸೆಲೆಕ್ಟ್ ಆದ ವಿಷಯ ಹೇಳ್ತಾನೆ. ಆಮೇಲೆ ಮುಕುಂದ್ ಇಂದುನ ಕರ್ಕೊಂಡು ತನ್ನ ಮನೆಗೆ ಬರ್ತಾನೆ. ಇಲ್ಲಿ ತಾನು ಇಂದುನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅವರ ಮನೆಯವರೆಲ್ಲ ತುಂಬಾ ಖುಷಿ ಆಗ್ತಾರೆ. ಆದ್ರೆ ಮುಕುಂದ್ ತಾಯಿಗೆ ಮುಕುಂದ್ ಆರ್ಮಿಯಲ್ಲಿ ಜಾಯ್ನ್ ಆಗೋದು ಇಷ್ಟ ಇರಲ್ಲ. ಮಾರನೇ ದಿನ ಮುಕುಂದ್ ಟ್ರೈನಿಂಗ್ ಗೆ ಹೋಗ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಇಂದು ಮುಕುಂದ್ ನ ಭೇಟಿ ಆಗೋಕೆ ಬರ್ತಾಳೆ. ಇಂದುನ ನೋಡಿ ಮುಕುಂದ್ ತುಂಬಾ ಖುಷಿ ಆಗ್ತಾನೆ. ಮುಕುಂದ್ ಇಂದುಗೆ, ನಮ್ಮಿಬ್ಬರ ಬಗ್ಗೆ ನಿಮ್ಮ ಮನೆಯಲ್ಲಿ ಹೇಳು ಅಂತ ಹೇಳ್ತಾನೆ. ಆಗ ಇಂದು, ಸರಿ, ಇವತ್ತು ರಾತ್ರಿ ಹೇಳ್ತೀನಿ ಅಂತ ಹೇಳ್ತಾಳೆ. ಮನೆಗೆ ಬಂದಾಗ ಇಂದು ತನ್ನ ತಂದೆಗೆ ತಾನು ಮುಕುಂದನ ಹುಡುಗನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಇಂದು ತಂದೆ, ಆತ ಏನ್ ಕೆಲಸ ಮಾಡ್ತಾನೆ ಅಂತ ಕೇಳ್ತಾನೆ. ಆಗ ಇಂದು ಆರ್ಮಿಯಲ್ಲಿದ್ದಾನೆ ಅಂತ ಹೇಳ್ತಾಳೆ. ಆಗ ಆತ, ಆರ್ಮಿಯವರ ಲೈಫ್ ಮೇಲೆ ಗ್ಯಾರಂಟಿ ಇರಲ್ಲ, ನಾನು ಅವನ ಜೊತೆ ಮದುವೆಗೆ ಒಪ್ಪಲ್ಲ ಅಂತ ಹೇಳ್ತಾನೆ. ಮುಕುಂದ್ ಟ್ರೈನಿಂಗ್ ಪೀರಿಯಡ್ ಮುಗಿಯುತ್ತೆ. ಅವರಿಗೆ ಬ್ಯಾಡ್ಸ್ ಕೊಡ್ತಿರ್ತಾರೆ. ಅಲ್ಲಿ ಮುಕುಂದ್ ಫ್ಯಾಮಿಲಿ ಮತ್ತು ಇಂದು ಬಂದಿರ್ತಾರೆ. ಇಲ್ಲಿ ಮುಕುಂದ್ ಲೆಫ್ಟಿನೆಂಟ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ. ಆಮೇಲೆ ಎಲ್ಲರ ಜೊತೆ ಫೋಟೋ ಎಳಿತಾನೆ. ಇಲ್ಲಿ ಇಂದು ಜೊತೆ ತನ್ನ ರಿಂಗ್ ನ ಬದಲಾಯಿಸಿ ಎಂಗೇಜ್ಮೆಂಟ್ ಆಗ್ತಾನೆ. ಆಮೇಲೆ ಇಂದುಗೆ ತನ್ನ ತಂದೆ ತಾಯಿನ ನೋಡ್ಕೊ ಅಂತ ಹೇಳಿ ಟ್ರೈನ್ ಅಲ್ಲಿ ಕೂತು ಬಾರ್ಡರ್ ಗೆ ಬರ್ತಾನೆ. ಇಲ್ಲಿ ಮುಕುಂದ್ ಡ್ಯೂಟಿ ಮಾಡ್ತಿರುವಾಗ ಟೆರರಿಸ್ಟ್ ಅಟ್ಯಾಕ್ ನಡೆಯುತ್ತೆ. ಮುಕುಂದ್ ಒಬ್ಬ ಫ್ರೆಂಡ್ ಕೂಡ ಸತ್ತೋಗ್ತಾನೆ. ಮುಕುಂದ್ ಆ ಟೆರರಿಸ್ಟ್ ನ ಸಾಯಿಸ್ಬಿಡ್ತಾನೆ. ಹೀಗೆ ಕೆಲವು ತಿಂಗಳು ಕಳೆಯುತ್ತೆ. ಒಂದು ದಿನ ಇಂದು ತಂದೆ ಮುಕುಂದ್ ಮನೆಗೆ ಬರ್ತಾನೆ. ಇಲ್ಲಿ ಇಂದುನ ನೋಡಿ ತುಂಬಾ ಕೋಪ ಮಾಡ್ಕೋತಾನೆ. ಇಂದು ತಂದೆ, ನೋಡಿ, ನನಗೆ ಇಂದುನ ಮುಕುಂದ್ಗೆ ಕೊಟ್ಟು ಮದುವೆ ಮಾಡ್ಸೋಕೆ ಇಷ್ಟ ಇಲ್ಲ, ದಯವಿಟ್ಟು ನಮ್ಮ ಮಗಳನ್ನ ನಮ್ಮ ಮನೆಗೆ ಕಳಿಸಿ ಅಂತ ಹೇಳ್ತಾನೆ. ಆಗ ಮುಕುಂದ್ ತಂದೆ ತಾಯಿ ಇಂದುನ ತನ್ನ ಪೇರೆಂಟ್ಸ್ ಜೊತೆ ಕಳಿಸ್ಬಿಡ್ತಾರೆ. ಇಂದು ಮನೆಗೆ ಬಂದು ಮುಕುಂದ್ಗೆ ಕಾಲ್ ಮಾಡಿ, ನನ್ನ ತಂದೆ ಬೇರೆ ಹುಡುಗನ ಜೊತೆ ನನ್ನ ಮದುವೆ ಮಾಡ್ಸೋಕೆ ನೋಡ್ತಿದ್ದಾರೆ, ನೀನು ಬಂದು ಮಾತಾಡು ಅಂತ ಹೇಳ್ತಾಳೆ. ಆಗ ಮುಕುಂದ್, ನಾನು ಡ್ಯೂಟಿಯಲ್ಲಿ ಇದ್ದೀನಿ, ಈ ಟೈಮಲ್ಲಿ ಬಿಟ್ಟು ಬರೋಕೆ ಆಗಲ್ಲ, ಇದು ಯಾಕೋ ಸೂಟ್ ಆಗ್ತಾ ಇಲ್ಲ, ನೀನು ನಿನ್ನ ತಂದೆ ತಾಯಿ ತೋರಿಸಿದ ಹುಡುಗನ ಮದುವೆ ಆಗುವಂತ ಫೋನ್ ಕಟ್ ಮಾಡ್ತಾನೆ. ಆದ್ರೆ ಇಂದು ಮಾತ್ರ ತನ್ನ ರೂಮ್ ಲಾಕ್ ಮಾಡಿ ಅಳ್ತಿರ್ತಾಳೆ. ಹೀಗಿರುವಾಗ ಕ್ರಿಸ್ಮಸ್ ಹಬ್ಬ ಬರುತ್ತೆ. ಆಗ ಮುಕುಂದ್ ಆರ್ಮಿ ಡ್ರೆಸ್ ಅಲ್ಲಿ ಇಂದು ಮನೆಗೆ ಬರ್ತಾನೆ. ಇಲ್ಲಿ ಮುಕುಂದ್ ತನ್ನ ಮಾತಿನಿಂದ ಇಂದು ತಂದೆ ತಾಯಿನ ಕನ್ವಿನ್ಸ್ ಮಾಡ್ತಾನೆ. ಅವರು ಕೂಡ ಒಪ್ಕೋತಾರೆ. ಆಗ ಇಂದು ಹೊರಗೆ ಬಂದು ಮುಕುಂದ್ನ ಹಗ್ ಮಾಡ್ಕೋತಾಳೆ. ಆಮೇಲೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಇಬ್ಬರು ಮದುವೆ ಆಗ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಇಂದು ಪ್ರೆಗ್ನೆಂಟ್ ಆಗ್ತಾಳೆ. ಅಷ್ಟೊತ್ತಿಗೆ ಮುಕುಂದ್ ಲೆಫ್ಟಿನೆಂಟ್ ಇಂದ ಕ್ಯಾಪ್ಟನ್ ಆಗಿರ್ತಾನೆ. ಇಂದು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ. ಆಗ ಮುಕುಂದ್ ಆಕೆಗೆ ಮಾಯಾ ಅಂತ ಹೆಸರಿಡ್ತಾನೆ. ಮೂವಿ ಈಗ ಪ್ರೆಸೆಂಟ್ ಡೇಗೆ ಬರುತ್ತೆ. ಮಾಯಾ ಮತ್ತು ಇಂದು ಮುಕುಂದ್ನ ಭೇಟಿ ಆಗ್ತಾರೆ. ಇಲ್ಲಿ ಮುಕುಂದ್ ಇಂದುಗೆ, ನನಗೆ ಈಗ ಮೇಜರ್ ಆಗಿ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ತಾನೆ. ಮತ್ತೆ ಮುಕುಂದ್ಗೆ ಕಾಶ್ಮೀರ್ ನಲ್ಲಿ ಪೋಸ್ಟಿಂಗ್ ಹಾಕಿರ್ತಾರೆ. ಮುಕುಂದ್ ಕಾಶ್ಮೀರ್ಗೆ ಬಂದಾಗ ಅಲ್ಲಿ ಕರ್ನಲ್ ದಬ್ಬಾಸ್ ಮುಕುಂದ್ಗೆ ಟೀಮ್ ಚೀತಾ ಲೀಡರ್ ಮಾಡ್ತಾನೆ. ಟೀಮ್ ಚೀತಾ ಕಾಶ್ಮೀರ್ ನಲ್ಲಿ ಟೆರರಿಸ್ಟ್ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡ್ತಿರ್ತಾರೆ. ಇಲ್ಲಿ ದಬ್ಬಾಸ್ ಮುಕುಂದ್ಗೆ, ಸ್ವತಂತ್ರ ಸಿಕ್ಕಾಗ ಕಾಶ್ಮೀರ್ ಯಾವ ದೇಶದ ಭಾಗ ಆಗಿರಲಿಲ್ಲ, ಆದ್ರೆ ಆಮೇಲೆ ಕಾಶ್ಮೀರ್ನ ರಾಜ ಭಾರತದಲ್ಲಿ ಕಾಶ್ಮೀರ್ನ ವಿಲನ ಮಾಡಿದ. ಈಗ ಪಾಕಿಸ್ತಾನದ ಟೆರರಿಸ್ಟ್ ಕಾಶ್ಮೀರ್ನ ಪಾಕಿಸ್ತಾನಕ್ಕೆ ಸೇರಿಸಬೇಕಂತ ಅಲ್ತಾಫ್ ಅನ್ನು ಆತಂಕವಾದಿನ ಕಳಿಸಿದ್ದಾರೆ. ಈತ ಕಾಶ್ಮೀರದ ಯುವಕರನ್ನ ಮೈಂಡ್ ವಾಶ್ ಮಾಡಿ ದಂಗೆ ಎಬ್ಬಿಸ್ತಾನೆ. ಅವನ ತಂದೆ ತಾಯಿ ಇಲ್ಲೇ ಇರ್ತಾರೆ. ಅವನನ್ನ ಹಿಡಿದು ಎನ್ಕೌಂಟರ್ ಮಾಡ್ಬೇಕಂತ ಹೇಳ್ತಾನೆ. ಈಗ ಮುಕುಂದ್ ತನ್ನ ಟೀಮ್ ಜೊತೆ ಮಾತಾಡ್ತಾನೆ. ಮುಕುಂದ್ ತನ್ನ ಟೀಮ್ಗೆ, ಕಾಶ್ಮೀರದ ಜನ ಶಾಂತಿಯಿಂದ ಬದುಕಬೇಕಂದ್ರೆ ನಾವು ಇಲ್ಲಿ ಆತಂಕವಾದಿ ಅನ್ನೋ ಹೆಸರು ಇಲ್ಲದಂತೆ ಮಾಡಬೇಕು ಮತ್ತು ನನಗೆ ಹಾಗೆ ಮಾಡೋಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾನೆ. ಆಮೇಲೆ ಶಿವಮ್ ಅನ್ನೋ ಸೋಲ್ಜರ್ಗೆ, ನಾನು ಅಲ್ತಾಫ್ ತಂದೆ ತಾಯಿ ಜೊತೆ ಮಾತಾಡಬೇಕು ಅಂತ ಹೇಳ್ತಾನೆ. ಶಿವಮ್ ಮುಕುಂದ್ನ ಅಲ್ತಾಫ್ ತಂದೆ ತಾಯಿ ಹತ್ರ ಕರ್ಕೊಂಡು ಬರ್ತಾನೆ. ಆಗ ಮುಕುಂದ್ ಅವರಿಗೆ, ನಿಮ್ಮ ಮಗ ತಪ್ಪು ದಾರಿ ಹಿಡಿದಿದ್ದಾನೆ, ನೀವು ಅವನಿಗೆ ತಿಳಿ ಹೇಳಬೇಕು ಅಂತ ಹೇಳ್ತಾನೆ. ಆಗ ಅವನು ಯಾವಾಗ ಭಾರತದ
ವಿರುದ್ಧ ಕೆಲಸ ಮಾಡೋಕೆ ಶುರು ಮಾಡಿದ್ನೋ ಆಗ್ಲೇ ನಮ್ಮ ಪಾಲಿಗೆ ಸತ್ತು ಹೋದ ಅಂತ ಹೇಳ್ತಾರೆ. ಈ ಕಡೆ ಅಲ್ತಾಫ್ ತನ್ನ ಟೀಮ್ಗೆ ಟ್ರೈನಿಂಗ್ ಕೊಡ್ತಿರ್ತಾನೆ. ಇದರಲ್ಲಿ ಸಣ್ಣ ಮಕ್ಕಳು ಕೂಡ ಇರ್ತಾರೆ. ಅಲ್ತಾಫ್ ಇಲ್ಲಿ ಇಂಡಿಯನ್ ಆರ್ಮಿ ಮೇಲೆ ಅಟ್ಯಾಕ್ ಮಾಡೋಕೆ ನನಗೆ 5 ಜನ ಬೇಕು ಅಂತ ಹೇಳ್ತಾನೆ. ಆಗ ಒಬ್ಬಾತ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಆತ ಇಂಡಿಯನ್ ಆರ್ಮಿ ಕಡೆಯವನಾಗಿರ್ತಾನೆ. ಅಲ್ತಾಫ್ ಅವನಿಗೆ 5 ಜನರನ್ನ ಕರ್ಕೊಂಡು ಬರೋ ಕೆಲಸ ಕೊಡ್ತಾನೆ. ಈತ ಮೇಜರ್ ಮುಕುಂದ್ಗೆ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ತಾನೆ. ಆಗ ಮುಕುಂದ್ ಕರ್ನಲ್ಗೆ ಅಲ್ತಾಫ್ ಇರೋ ಜಾಗ ಗೊತ್ತಾಗಿದೆ, ನಾವು 5 ಜನರನ್ನ ಟೆರರಿಸ್ಟ್ ರೀತಿ ಕಳಿಸಿ ಅವನನ್ನ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾನೆ. ಆಗ ಕರ್ನಲ್ ಸರಿ ಅಂತ ಒಪ್ಕೋತಾನೆ. ಮುಕುಂದ್ ಹೊರಗೆ ಬಂದು ತನ್ನ ಟೀಮ್ಗೆ ನಾವು ಅಲ್ತಾಫ್ ನ ಕೊಲ್ಲಕ್ಕೆ ಹೋಗ್ತಾ ಇದ್ದೀವಿ, ಸೊ ಈ ಅಟ್ಯಾಕ್ ಹೇಗಿರ್ಬೇಕಂದ್ರೆ ಮುಂದೆ ಟೆರರಿಸ್ಟ್ ಆಗ್ಬೇಕಂತ ಯೋಚನೆ ಮಾಡುವವನ ಆತ್ಮ ನಡಕಬೇಕು ಅಂತ ಹೇಳ್ತಾನೆ. ಆಮೇಲೆ ಅವರು ಒಂದು ಕಡೆ ಹೊಂಚು ಹಾಕಿ ಅಲ್ತಾಫ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ತುಂಬಾ ಹೊತ್ತು ವೇಟ್ ಮಾಡಿದರೂ ಅಲ್ತಾಫ್ ಅಲ್ಲಿ ಬರೋದಿಲ್ಲ. ಈತ ತನ್ನ ಕಡೆಯವರನ್ನ ಕಳಿಸಿರ್ತಾನೆ. ಆದ್ರೆ ಅರ್ಧ ರಾತ್ರಿ ಆದಾಗ ಅಲ್ತಾಫ್ ಅಲ್ಲಿಗೆ ಬರ್ತಾನೆ. ಅಲ್ತಾಫ್ ಅವರನ್ನ ಚೆಕ್ ಮಾಡ್ತಿದ್ದಾಗ ಒಬ್ಬನ ಮೇಲೆ ಅವನಿಗೆ ಡೌಟ್ ಬರುತ್ತೆ. ಆಗ ಅಲ್ತಾಫ್ ಅವರನ್ನ ಸಾಯಿಸಬೇಕು ಅನ್ಕೋತಾನೆ. ಆದ್ರೆ ಮುಕುಂದನ್ ಟೀಮ್ ಆಕ್ಟಿವ್ ಆಗಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಲ್ತಾಫ್ ಅಲ್ಲಿಂದ ತಪ್ಪಿಸ್ಕೊತಿರ್ತಾನೆ. ಆದ್ರೆ ಮುಕುಂದ್ ಬಿಡದೆ ಅವನನ್ನ ಫಾಲೋ ಮಾಡಿ ಕೊನೆಗೆ ಅಲ್ತಾಫ್ ನ ಸಾಯಿಸ್ಬಿಡ್ತಾನೆ. ಈ ವಿಷಯ ಪಾಕಿಸ್ತಾನ್ ಟೆರರಿಸ್ಟ್ ಗೆ ಗೊತ್ತಾಗಿ ಅವರು ಆಸಿಫ್ ಅನ್ನು ಇನ್ನೊಬ್ಬ ಆತಂಕವಾದಿನ ಕಳಿಸ್ತಾರೆ. ಇವನು ಅಲ್ತಾಫ್ ಬಾಡಿನ ಪುಲ್ವಾಮಾಗೆ ತಗೊಂಡು ಹೋಗ್ತಾನೆ. ಇಲ್ಲಿ ಆತಂಕವಾದಿಗಳನ್ನ ಸಪೋರ್ಟ್ ಮಾಡೋ ಎಲ್ಲರೂ ಸೇರಿರ್ತಾರೆ. ಇಲ್ಲಿ ಆಸಿಫ್ ಒಂದು ಮೋಟಿವೇಶನ್ ಸ್ಪೀಚ್ ನ ಕೊಡ್ತಾನೆ. ಈ ಕಡೆ ಕರ್ನಲ್ ಮಿಷನ್ ಸಕ್ಸಸ್ ಆಗಿದ್ದಕ್ಕೆ ಮುಕುಂದನ್ ಟೀಮ್ ನ ಹೊಗಳ್ತಾನೆ. ಆಮೇಲೆ ಮುಕುಂದ್ ತನಗೆ ಹೆಲ್ಪ್ ಮಾಡಿದ ವ್ಯಕ್ತಿಗೆ 15 ಲಕ್ಷ ಕೊಟ್ಟು ಹುಷಾರಾಗಿರು ಅಂತ ಹೇಳ್ತಾನೆ. ಆಗ ಆತ ಇಲ್ಲ ಸರ್ ನನಗೆ ಹಣ ಬೇಡ, ಅಲ್ತಾಫ್ ನನ್ನ ತಮ್ಮನ್ನ ಸೂಸೈಡ್ ಬಾಂಬರ್ ಆಗಿ ರೆಡಿ ಮಾಡಿ ಅವನನ್ನ ಸಾಯಿಸ್ಬಿಟ್ಟ, ಇದೆಲ್ಲ ನಾನು ನನ್ನ ತಮ್ಮನಿಗೋಸ್ಕರ ಮಾಡಿದೆ, ನನಗೆ ಹಣ ಬೇಡ ಅಂತ ಹೇಳ್ತಾನೆ. ಆಮೇಲೆ ಆಸಿಫ್ ಅನ್ನು ಟೆರರಿಸ್ಟ್ ಪಾಕಿಸ್ತಾನದಿಂದ ಬಂದಿದ್ದಾನೆ, ಆತ ತುಂಬಾ ಡೇಂಜರ್, ನಾನು ಅವನ ಮುಖ ನೋಡಿಲ್ಲ ಅಂತ ಹೇಳ್ತಾನೆ. ಆಗ ಮುಕುಂದ್ ಪರವಾಗಿಲ್ಲ ನಾನು ಅವನನ್ನ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ರಾತ್ರಿ ಆದಾಗ ಮುಕುಂದ್ ಇಂದುಗೆ ಫೋನ್ ಮಾಡಿ ಮಾತಾಡ್ತಾನೆ. ಈ ಕಡೆ ಆಸಿಫ್ಗೆ ಲತೀಫ್ ಬಗ್ಗೆ ಗೊತ್ತಾಗಿ ಅವನನ್ನ ಕ್ರೂರವಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಸಾಯ ಮುಂಚೆ ಲತೀಫ್ ಮುಕುಂದ್ ಹೆಸರನ್ನ ಹೇಳಿರ್ತಾನೆ. ಏಕೆಂದ್ರೆ ಆಸಿಫ್ ಇನ್ಫಾರ್ಮೇಶನ್ ಯಾರಿಗೆ ಕೊಟ್ಟಿದ್ದು ಅಂತ ಹೇಳಿಲ್ಲ ಅಂದ್ರೆ ನಿನ್ನ ಫ್ಯಾಮಿಲಿನ ಸಾಯಿಸ್ತೀವಿ ಅಂತ ಹೇಳಿರ್ತಾನೆ. ಮುಕುಂದ್ಗೆ ಲತೀಫ್ ಸತ್ತ ವಿಷಯ ಗೊತ್ತಾದಾಗ ಅವನು ಆಸಿಫ್ ಬಗ್ಗೆ ಎನ್ಕ್ವೈರಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇವರಿಗೆ ಆಸಿಫ್ ಫೋಟೋ ಸಿಗುತ್ತೆ. ಏಕೆಂದ್ರೆ ಮೊದಲು ಕೊಲೆ ಕೇಸಲ್ಲಿ ಆಸಿಫ್ ನ ಅರೆಸ್ಟ್ ಮಾಡಿರ್ತಾರೆ. ಆಮೇಲೆ ಮುಕುಂದನ್ ಟೀಮ್ ಲತೀಫ್ ಅಂತ್ಯ ಸಂಸ್ಕಾರ ಮಾಡಿ ವಾಪಸ್ ಬರ್ತಿರ್ತಾರೆ. ಆಗ ಆಸಿಫ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಮುಕುಂದನ್ ಟೀಮ್ಗೆ ತುಂಬಾ ಗಾಯಗಳಾಗುತ್ತೆ ಮತ್ತು ಅವರ ಟೀಮ್ ಮೆಂಬರ್ ನಲ್ಲಿ ಇಬ್ಬರು ಸತ್ತೋಗ್ತಾರೆ. ಮುಕುಂದ್ ಹೇಗೋ ಆಸಿಫ್ ನ ಅಲ್ಲಿಂದ ಓಡಿ ಹೋಗುವಂತೆ ಮಾಡ್ತಾನೆ. ಕ್ಯಾಂಪ್ಗೆ ಬಂದು ಮುಕುಂದ್ ಕರ್ನಲ್ಗೆ ಆಸಿಫ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು, ನಾನು ಅವನ ಮುಖವನ್ನ ನೋಡಿದ್ದೀನಿ ಅಂತ ಹೇಳ್ತಾನೆ. ಆಗ ಕರ್ನಲ್ ಸರಿ ಅದನ್ನ ಆಮೇಲೆ ನೋಡೋಣ ಅಂತ ಹೇಳ್ತಾನೆ. ಈ ಕಡೆ ಆಸಿಫ್ ಶಿವಮ್ ಅನ್ನು ಸೋಲ್ಜರ್ ನ ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಡ್ತಿರ್ತಾನೆ. ಆಗ ಮುಕುಂದ್ ಕರ್ನಲ್ಗೆ ಸರ್ ನನಗೆ ಒಂದು ಟೀಮ್ ಕೊಡಿ, ನಾನು ಹೋಗಿ ನಮ್ಮ ಸೋಲ್ಜರ್ ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆಗ ಕರ್ನಲ್ ಅದು ರೂಲ್ಸ್ ಗೆ ವಿರುದ್ಧ, ನೀವು ಅವನನ್ನ ಕಾಪಾಡೋಕೆ ಹೋಗಿ ನಿಮಗೇನಾದ್ರೂ ಆದ್ರೆ ನಾನು ಆನ್ಸರಬಲ್ ಆಗಿರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಆಸಿಫ್ ತಂದೆ ಮುಕುಂದ್ ಹತ್ರ ಬಂದು ಸರ್ ನಾನು ಆಸಿಫ್ ತಂದೆ, ನನಗೆ ಕಾಶ್ಮೀರ ಅಂದ್ರೆ ತುಂಬಾ ಇಷ್ಟ, ಇಲ್ಲಿ ರಕ್ತಪಾತ ಆಗಬಾರ್ದು, ಆಸಿಫ್ ನಿಮ್ಮ ಸೋಲ್ಜರ್ ನ ಎಲ್ಲಿಟ್ಟಿದ್ದಾನೆ ಅಂತ ಹೇಳ್ತೀನಿ, ನೀವು ಹೋಗಿ ಅವನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಆಗ ಮುಕುಂದ್ ತನ್ನ ಟೀಮ್ ಜೊತೆ ಶಿವಮ್ ನ ಕಾಪಾಡೋಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಆಸಿಫ್ ಕಡೆಯವರು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಅಲ್ಲಿ ಕರ್ನಲ್ ತನ್ನ ಟೀಮ್ ಜೊತೆ ಬಂದು ಮುಕುಂದ್ಗೆ ಹೆಲ್ಪ್ ಮಾಡ್ತಾನೆ. ಅವರು ಅಲ್ಲಿಂದ ಸೇಫ್ ಆಗಿ ಹೊರಗೆ ಬರ್ತಾರೆ. ಕರ್ನಲ್ಗೆ ಕೋಪ ಬಂದು ಮುಕುಂದ್ಗೆ ತನಗೆ ಹೇಳದೆ ಹೀಗೆ ಮಾಡಬಾರದಾಗಿತ್ತು ಅಂತ ಸಿಟ್ ಮಾಡ್ಕೋತಾನೆ. ಆಸಿಫ್ ಅಲ್ಲಿಂದ ತಪ್ಪಿಸಿಕೊಂಡು ಪಾಕಿಸ್ತಾನಕ್ಕೆ ಓಡೋಗ್ತಾನೆ. ಮಾರನೇ ದಿನ ಟ್ರೈನಿಂಗ್ ಮಾಡ್ತಿರುವಾಗ ಬುಲೆಟ್ ಮಿಸ್ ಆಗಿ ಮುಕುಂದ್ ಕಾಲಿಗೆ ಬೀಳುತ್ತೆ. ಮುಕುಂದ್ ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇಲ್ಲಿ ಇಂದು ತಂದೆ ಡಾಕ್ಟರ್ ಆಗಿರ್ತಾನೆ. ಈತ ಮುಕುಂದ್ಗೆ ಟ್ರೀಟ್ಮೆಂಟ್ ಮಾಡ್ತಾನೆ. ಮುಕುಂದ್ ದೀಪಾವಳಿಗೆ ಮನೆಗೆ ಬರ್ತಾನೆ. ಇಲ್ಲಿ ಮುಕುಂದ್ ಇಂದುಗೆ ತನ್ನ ಕಾಲಿಗೆ ಬುಲೆಟ್ ಬಿದ್ದ ವಿಷಯ ಹೇಳ್ತಾನೆ. ಇದನ್ನ ಕೇಳಿ ಇಂದು ತುಂಬಾ ಅಳತಾಳೆ. ಆಗ ಮುಕುಂದ್ ನನಗೆ ಒಂದು ಪ್ರಾಮಿಸ್ ಮಾಡು, ನನಗೆ ಏನಾದ್ರೂ ಆದ್ರೆ ನೀನು ಅಳಬಾರ್ದು ಅಂತ ಹೇಳ್ತಾನೆ. ಆಮೇಲೆ ಸ್ವಲ್ಪ ದಿನ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಮತ್ತು ಇಂದುಗೋಸ್ಕರ ಒಂದು ಮನೆಯನ್ನು ತಗೋತಾನೆ. ಆಮೇಲೆ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗೋಕೆ ಬರ್ತಾನೆ. ಇಲ್ಲಿ ಕರ್ನಲ್ ಮುಕುಂದ್ಗೆ ಸ್ವಲ್ಪ ದಿನದಲ್ಲಿ ಕಾಶ್ಮೀರದಲ್ಲಿ ಎಲೆಕ್ಷನ್ ಇದೆ, ಸೊ ಈ ಎಲೆಕ್ಷನ್ ಪೂರ್ತಿ ಜವಾಬ್ದಾರಿಯನ್ನ ನಿನಗೆ ಕೊಡ್ತೀನಿ, ಇಲ್ಲಿ ಯಾವ ಟ್ರಾಜಿಡಿ ಆಗದಂತೆ ನೋಡ್ಕೋಬೇಕು ಅಂತ ಹೇಳ್ತಾನೆ. ಮುಕುಂದ್ ತನ್ನ ಟೀಮ್ ಜೊತೆ ಸೆಕ್ಯೂರಿಟಿನ ಹೆಚ್ಚು ಮಾಡ್ತಾನೆ. ಇವರು ಪ್ರತಿಯೊಂದು ಗಾಡಿಗಳನ್ನ ಚೆಕ್ ಮಾಡ್ತಿರ್ತಾರೆ. ಎಲೆಕ್ಷನ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ತುಂಬಾ ಜನ ವೋಟ್ ಹಾಕ್ತಾರೆ. ವೋಟಿಂಗ್ ಮುಗಿದು ವೋಟಿಂಗ್ ಬ್ಯಾಲೆಟ್ ಗಳನ್ನ ತಗೊಂಡು ಹೋಗ್ತಿರುವಾಗ ಆಸಿಫ್ ಮತ್ತು ಅವರ ಕಡೆಯವರು ಅಟ್ಯಾಕ್ ಮಾಡಿ ಬಸ್ ನ ಬ್ಲಾಸ್ಟ್ ಮಾಡ್ತಾರೆ. ಇದರಲ್ಲಿ ತುಂಬಾ ಜನ ಸೈನಿಕರು ಸತ್ತು ಹೋಗ್ತಾರೆ. ಈ ವಿಷಯ ಮುಕುಂದ್ಗೆ ಗೊತ್ತಾದಾಗ ಅವನು ತುಂಬಾ ದುಃಖ ಪಡ್ತಾನೆ. ಆಗ ಮುಕುಂದ್ಗೆ ಇಂದು ಫೋನ್ ಮಾಡ್ತಾಳೆ. ಮುಕುಂದ್ ಇಂದು ಜೊತೆ ಮಾತಾಡ್ತಾ ಹಾಗೆ ಮಲ್ಕೋತಾನೆ. ಮಾರನೇ ದಿನ ಮುಕುಂದ್ಗೆ ಆಸಿಫ್ ಒಂದು ಕಡೆ ಕೆಲವು ಕಾಶ್ಮೀರಿಗಳನ್ನ ಹೌಸ್ ಅರೆಸ್ಟ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಮುಕುಂದ್ ಈ ಸಾರಿ ಆಸಿಫ್ ನ ಬಿಡಬಾರ್ದಂತ ಡಿಸೈಡ್ ಮಾಡ್ತಾನೆ. ಇವರು ಆ ಮನೆ ಹತ್ರ ಬರ್ತಾರೆ. ಆಗ ಆಸಿಫ್ ನಾನು ಇಲ್ಲಿ RDX ಫಿಕ್ಸ್ ಮಾಡಿದ್ದೀನಿ, ಯಾರಾದ್ರೂ ಮುಂದೆ ಬಂದ್ರೆ RDX ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮುಕುಂದ್ ಕರ್ನಲ್ಗೆ RDX ಬ್ಲಾಸ್ಟ್ ಆದ್ರೆ ತುಂಬಾ ಜನ ಸತ್ತೋಗ್ತಾರೆ, ನಾನು ಒಳಗೆ ಒಬ್ಬನೇ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಕರ್ನಲ್ ಇದು ತುಂಬಾ ರಿಸ್ಕಿ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಸೋಲ್ಜರ್ ವಿಕ್ರಮ್ ಸರ್ ನಾನು ಮುಕುಂದ್ ಸರ್ ಜೊತೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅವರಿಬ್ಬರು ಒಳಗೆ ಹೋಗ್ತಾರೆ. ತುಂಬಾ ಹೊತ್ತು ಫೈಟ್ ಮಾಡಿದ ಮೇಲೆ ಅವರು ಅಲ್ಲಿ ಬಂದಿಯಾಗಿದ್ದ ಜನರನ್ನ ಕಾಪಾಡ್ತಾರೆ. ಫೈಟ್ ನಲ್ಲಿ ವಿಕ್ರಮ್ ಸತ್ತು ಹೋಗ್ತಾನೆ. ಆಗ ಮುಕುಂದ್ ಕೋಪದಿಂದ ಆಸಿಫ್ ಜೊತೆ ಫೈಟ್ ಮಾಡ್ತಾನೆ. ಅವರು ಒಬ್ಬರನ್ನೊಬ್ಬರು ಶೂಟ್ ಮಾಡ್ತಾರೆ. ಆಗ ಆಸಿಫ್ ಅಲ್ಲೇ ಸತ್ತು ಹೋಗ್ತಾನೆ. ಮುಕುಂದ್ಗೆ ಕೂಡ ಬುಲೆಟ್ ಬಿದ್ದಿರುತ್ತೆ. ಸ್ವಲ್ಪ ಹೊತ್ತಿಗೆ ಮುಕುಂದ್ ಕೂಡ ಸತ್ತು ಹೋಗ್ತಾನೆ. ಇದನ್ನ ನೋಡಿ ಅಲ್ಲಿದ್ದ ಸೈನಿಕರೆಲ್ಲ ಅಳ್ತಾರೆ. ಕರ್ನಲ್ ಕಣ್ಣಲ್ಲೂ ನೀರು ಬರುತ್ತೆ. ಕರ್ನಲ್ ಮುಕುಂದ್ ಫ್ಯಾಮಿಲಿಗೆ ಫೋನ್ ಮಾಡಿ ಮುಕುಂದ್ ಹುತಾತ್ಮನಾದ ವಿಷಯ ಹೇಳ್ತಾನೆ. ಅವರ ತಂದೆ ತಾಯಿ ತುಂಬಾ ಅಳ್ತಾರೆ. ಇಂದುಗೆ ಈ ವಿಷಯ ಗೊತ್ತಾದಾಗ ತುಂಬಾ ಅಳ್ತಾಳೆ. ಆದ್ರೆ ಮುಕುಂದ್ ತನಗೇನಾದ್ರೂ ಆದ್ರೆ ಅಳಬಾರ್ದು ಅಂತ ಹೇಳಿದ ಮಾತು ನೆನಪು ಮಾಡ್ಕೋತಾಳೆ. ಮಾರನೇ ದಿನ ಮುಕುಂದ್ ಪಾರ್ಥಿವ ಶರೀರವನ್ನ ಮಣ್ಣು ಮಾಡ್ತಾರೆ. ಸ್ವಲ್ಪ ಜನಕ್ಕೆ ಮುಕುಂದ್ಗೆ ಅಶೋಕ ಚಕ್ರ ಅವಾರ್ಡ್ ನ ಕೊಡ್ತಾರೆ. ಇಂದು ಹೋಗಿ ಅಶೋಕ ಚಕ್ರನ ತಗೋತಾಳೆ. ಆಮೇಲೆ ಮುಕುಂದ್ ಸ್ಟ್ಯಾಚುನ ಕೂಡ ಇರ್ತಾರೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.